If the common difference of an AP is 5, then what is A18 minus A13? 5 times of D. ಹೇಗಪ್ಪ ಅದನ್ನು ಹೇಗೆ ಹೇಳಿದೆ ಅಂತ ಹೇಳಿದ್ರೆ ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಹೇಗಂತ ಹೇಳಿದ್ರೆ A13ಇಂದ A18 ಹೋಗಬೇಕು ಅಂತ ಹೇಳಿದ್ರೆ ಎಷ್ಟು ಡಿ ಆ್ಯಡ್ ಮಾಡ್ಬೇಕು ನಾವು ಯೋಚನೆ ಮಾಡಿ. A13ಇಂದ A18ವರೆಗೂ ಹೋಗಬೇಕು ಅಂತ ಹೇಳಿದ್ರೆ ದ ಡಿಫ್ರೆನ್ಸ್ ಬಿಟ್ವೀನ್ ದೆಮ್ ವಿಲ್ ಬಿ 5D. ಸೊ ಡೈರೆಕ್ಟಾಗಿ ನೀವು ಉತ್ತರ ಬರೀಬೋದು, ಬಟ್ ನಾನು ನಿಮ್ಮ 2 ಮಾರ್ಕರ್ ವರ್ಷನ್ ಉತ್ತರ 2 ಮಾರ್ಕರ್ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ಉತ್ತರ ಹೇಗೆ ಬರೀಬೋದು ಅಂಥೇಳಿ ಇಲ್ಲಿ ನೋಡ್ತಾ ಇದ್ದೀನಿ. ಮೊದಲನೇದಾಗಿ ನೀವು ಫಾರ್ಮುಲಾ ಬರೆದು ನೋಡಿಸ್ಬೇಕಾಗುತ್ತೆ. A18 ಏನು ಬರುತ್ತದೋ A ಪ್ಲಸ್ 17D ಆಗುತ್ತಿದ್ದು. ನೆಕ್ಸ್ಟು A13 ವುಡ್ ಬಿ A ಪ್ಲಸ್ 12D ಆಗುತ್ತೆ. ಮತ್ತಿವಾಗ A18 ಮೈನಸ್ A13 ಆಯಿತು ಅಂತ ಹೇಳಿದ್ರೆ ದಿಸ್ ಇಸ್ difference would be difference would be 5D. So A plus A and minus A will get cancelled. Common difference ಏನಿದೆ 5. So this would be 25 ಅಲ್ವಾ. ಸೊ 5 5 is 25. ಇಲ್ಲಿ ನೋಡ್ಬೋದು, ನಾನು ಮೊದಲೇ ಹೇಳಿದೆ ದ ಡಿಫ್ರೆನ್ಸ್ ಇಸ್ 5D ಅಂತ ಹೇಳಿ. ಅದನ್ನು ಹೇಗೆ ಹೇಳಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್. ಇಲ್ಲಿ ನೋಡ್ಬೋದು A18ಇಂದ A13 ಅಲ್ಲ A13ಇಂದ A18ಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಎಷ್ಟು ಸತಿ 5 ಸತಿ ಎಗರಬೇಕಾಗುತ್ತೆ. ಪ್ರತಿ ಸತಿನ ಎಗರಿದಾಗ ಮುಂದೆ ಹೋದಾಗ ದ ಡಿಫ್ರೆನ್ಸ್ ಇಸ್ D ಅಲ್ವಾ. ಸೊ ಈ ಥರ 1 ಸತಿ 2 3 4 5 A13ಇಂದ A18ವರೆಗೂ ಜಂಪ್ ಮಾಡ್ತಾಯಿದ್ದೀವಿ. ಸೊ ಈ ಥರ ಇದ್ದಾಗ ಏನಾಗುತ್ತೆ, ವಿ ಗೆಟ್ ಅ ಕಾಮನ್ ಡಿಫ್ರೆನ್ಸ್ ಆಫ್ 5D. ಸರಿನಾ. ಇದು ನೀವು 2 ಮಾರ್ಕ್ಸ್ ವರ್ಷನ್ ಇದು ಈ ಥರ ಬರೀಬೇಕಾಗುತ್ತೆ. ಎಮ್ ಸಿ ಕ್ಯೂ ವರ್ಷನ್ ಆಯಿತು ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ವ್ಯತ್ಯಾಸ 5D ಅಂತ ಬರುತ್ತೆ ಅಂತ ಹೇಳಿ ಕಾಮನ್ ಡಿಫ್ರೆನ್ಸ್ ನೋಡಿ ಮಲ್ಟಿಪ್ಲೈ ಮಾಡಿದ್ರೆ ಅದೇ ನಿಮ್ಮ ಉತ್ತರ ಅಲ್ವಾ. ಸೊ ಈ ರೀತಿಯಲ್ಲಿ ನೀವು ಬೇಸಿಕ್ಸ್ ಕಲ್ತ್ಕೊಬೇಕು.